ಬೆಳೆ ಸಂಗ್ರಹಾಲಯವನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವಿವಿಧ ತಾಂತ್ರಿಕತೆಗಳನ್ನು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿರುವಂಥ ತಂತ್ರಜ್ಞಾನಗಳನ್ನು ಭಾಳ ಯಶಸ್ವಿಯಾಗಿ ಇಲ್ಲಿ ನಿಮ್ಮ ಮುಂದೆ ಪ್ರದರ್ಶನಕ್ಕಿಟ್ಟಿದ್ದಾರೆ. ಕೃಷಿ ಅಂತಿದ್ದಂಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ರೈತರನ್ನ ನಾವು ನೆನೆಸ್ಕೊಳ್ಳೇಬೇಕು. ಹಲವಾರು ಬಾರಿ ನಾನು ಹೇಳ್ತಾನೆ ಇರ್ತೀನಿ ಮಾತನ್ನ. ಯಾರನ್ನಾದ್ರೂ ಕೇಳಿ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದ್ರು ತಿಳ್ಕೊಬೇಕಲ್ಲ ಅಂದರೆ ತಕ್ಷಣ ಇಸ್ರೇಲ್ಗೆ ಹೋಗಿ ಬಂದ್ಬಿಡು ಅಂತಾರೆ. ಇಸ್ರೇಲ್ನಲ್ಲಿ ಭಾಳ ಅತ್ಯುತ್ತಮವಾದಂಥ ಕೃಷಿ ನಡೀತಾ ಇದೆ ಅಂತ. ಬಟ್ ನನ್ನ ಅಭಿಪ್ರಾಯದಲ್ಲಿ ನಾನು ಯಾವಾಗಲೂ ಹೇಳೋ ಮಾತು, ನೀವು ಕೃಷಿ ಕಲ್ತ್ಕೋಬೇಕು ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೋಗಿ ಬಂದ್ಬಿಡಿ. ಯಾವ ಇಸ್ರೇಲು ಬೇಡ ನಿಮಗೆ, ಅಷ್ಟು ಒಳ್ಳೆ ಕೃಷಿ ಅವ್ರು ಮಾಡ್ತಾರೆ. ಹೀಗೆ ಬೆಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದ್ರೆ ಈಗ ಇನ್ನೊಂದು ಪಕ್ಕದಳ್ಳಿನಲ್ಲಿ ಇದು ನೋಡ್ಕೊಂಡು ಬಂದೆ. ಸೇಮ್ ಪ್ರೋಗ್ರಾಮ್, ರಾವೆ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅಲ್ಲೂ ಚೆನ್ನಾಗಿ ಮಾಡಿದರು. ಬಟ್ ಬೆಳೆ ಸಂಗ್ರಹಾಲಯಗಳು ಮಾತ್ರ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮಕ್ಕಳಿಗೆ. ಇದನ್ನ ನೋಡಿ ಎಲ್ಲ ತಂತ್ರಜ್ಞಾನಗಳು ಭಾಳ ಚೆನ್ನಾಗಿ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಮತ್ತೆ ರೈತ ಬಾಂಧವರಿಗೆ, ರೈತರ ಸಹಭಾಗಿತ್ವದಲ್ಲಿ ಕೃಷಿಗೆ ಸಂಬಂಧಪಟ್ಟ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕೆ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸುಮಾರು ಒಂದು ಅರ್ಧ ಗಂಟೆ ಕಾಲ ನೀವೆಲ್ಲ ಓಡಾಡಿದ್ದೀರಾ. ಎಷ್ಟೊಂದು ತಂತ್ರಜ್ಞಾನಗಳನ್ನು ನಿಮಗೆ ಪರಿಚಿತ ಮಾಡಿಕೊಟ್ಟಿರೋದು ಒಂದು ರೀತಿ ಶ್ಲಾಘನೀಯ ಅಂತಲೇ ಹೇಳ್ತಾ ಇದ್ದಾರೆ. ಇದನ್ನು ನೋಡಲಿಕ್ಕಾಗಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸಹ ಬಂದಿದ್ದರು. ಈಗಾಗಲೇ ಅವರು ಮಾತಾಡುವಾಗ ನಿಮ್ಗೆ ಹೇಳಿದರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತ. ನಾನು ಸಹ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಾಕಷ್ಟು ಸಮಯ ಕಡಿಮೆ ಇದ್ದಂತು, ಜೊತೆಗೆ ಎಷ್ಟೊಂದು ಬೆಳೆಗಳ ಪರಿಚಯದೊಂದಿಗೆ ತಂತ್ರಜ್ಞಾನಗಳನ್ನು ತಮಗೆ ತಲುಪುವ ರೀತಿಯಲ್ಲಿ ಈ ನಿದರ್ಶನ ಮಾಡಿರೋದಕ್ಕೆ ನನ್ನ ಕಡೆಯಿಂದಲೂ ದೊಡ್ಡ ಅಭಿನಂದನೆಗಳು.